ಎರಡನೇದು ಅಸಂಘಟಿತ ವಲಯದ ದುಡಿಮೆಗಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಇಲ್ಲಿ ಚಿತ್ರ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರ್ಬೋದು ಅಲ್ವಾ. ಆಪ್ಷನ್ ಎ ವೈದ್ಯರು, ಆಪ್ಷನ್ ಬಿ ಕೃಷಿ ಕಾರ್ಮಿಕರು, ಆಪ್ಷನ್ ಸಿ ವಿಮಾ ಕಂಪನಿ ಕಾರ್ಮಿಕರು ಮತ್ತು ಆಪ್ಷನ್ ಡಿ ಸೈನಿಕರು. ಇದರಲ್ಲಿ ಅಸಂಘಟಿತ ವಲಯದ ಕೆಲಸಗಾರರು ಯಾರು? ಅಸಂಘಟಿತ ವಲಯದ ಕೆಲಸಗಾರರು ಅಂದರೆ ಇವರು ಯಾವುದೇ ಕಾನೂನಿನ ಚೌಕಟ್ಟಿಗೆ ಒಳಪಡದೆ ಇರುವಂತಹ ಕಾರ್ಮಿಕರು. ಇವರಿಗೆ ಸರ್ಕಾರದ ಅಥವಾ ಯಾವುದೇ ವಲಯದ ಸೌಲಭ್ಯಗಳಾಗಲಿ ಯಾವುದೇ ಇರುವುದಿಲ್ಲ. ನಿರ್ದಿಷ್ಟ ಅವಧಿಯ ಕೆಲಸ ಇರುವುದಿಲ್ಲ. ನಿರ್ದಿಷ್ಟವಾದ ಸಂಬಳ, ವೇತನ, ಇತರ ಭತ್ಯೆಗಳು ಕೂಡ ಇರುವುದಿಲ್ಲ. ಸೊ ಹಾಗಾದ್ರೆ ಈ ನಾಲ್ಕರಲ್ಲಿ ಅಸಂಘಟಿತ ವಲಯದ ದುಡಿಮೆಗಾರ ಯಾರು ಅಂತ ಹೇಳ್ಬೋದು? ಆಪ್ಷನ್ ಬಿ ಕೃಷಿ ಕಾರ್ಮಿಕರು. ಈ ಕೃಷಿ ಕಾರ್ಮಿಕರಿಗೆ ಒಂದು ನಿರ್ದಿಷ್ಟ ಅವಧಿ ಅಂತ ಇಲ್ಲ ಅಲ್ವಾ. ಸೊ ಯಾವಾಗ ಕೆಲಸ ಇರುತ್ತದೆ ಆವಾಗ ಅವರು ಕೆಲಸ ಮಾಡಬೇಕು. ಅದೇ ರೀತಿ ಇವರು ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿಗೂ ಕೂಡ ಒಳಪಡುವುದಿಲ್ಲ. ಹಾಗಾಗಿ ಆಪ್ಷನ್ ಬಿ ಕೃಷಿ ಕಾರ್ಮಿಕರು ಅಸಂಘಟಿತ ವಲಯದ ದುಡಿಮೆಗಾರರಲ್ಲಿ ಬರುತ್ತಾರೆ. ಬೇರೆ ಎಲ್ಲ ನೋಡಿ, ವೈದ್ಯರಿಗೆ ಒಂದು ನಿರ್ದಿಷ್ಟ ಅವಧಿ, ಕೆಲಸದ ಅವಧಿ ಜೊತೆಗೆ ಒಂದು ಸಂಘಟನೆಯ ಅಥವಾ ಒಂದು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಕೆಲಸ ನಿರ್ವಹಿಸ್ತಾರೆ. ಅದೇ ರೀತಿ ವಿಮಾ ಕಂಪನಿ ಕಾರ್ಮಿಕರು ಕೂಡ ಕಂಪನಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕಾರ್ಯ ನಿರ್ವಹಿಸ್ತಾರೆ. ಸೈನಿಕರು ಸರ್ಕಾರಿ ವಲಯದಲ್ಲಿ ಕಾರ್ಯನಿರ್ವಹಿಸುವಂತವರು. ಇವೆಲ್ಲರನ್ನು ಬಿಟ್ರೆ ಕೃಷಿ ಕಾರ್ಮಿಕರಿಗೆ ಯಾವುದೇ ಒಂದು ಸಂಘಟನೆಯ ಚೌಕಟ್ಟು ಇಲ್ಲ.